ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸಹ ತುಂಬಾ ಫೇವ್ರೆಟ್ ಆಗಿದ್ದಂತಹ ಸ್ಪರ್ಧೆ ಅಂದರೆ ಫರೀನ್ ಅವರ ಮುಗ್ಧತೆ, ಅವರ ಮುದ್ದು ಮುದ್ದಾದ ಕನ್ನಡದ ಮಾತುಗಳು. ಕನ್ನಡ ಅಷ್ಟೊಂದು ಸರಿಯಾಗಿ ಬಾರದಿದ್ದರೂ ಸಹ ಎಲ್ಲೂ ಸಹ ಅಷ್ಟೊಂದು ಇಂಗ್ಲೀಷನ್ನು ಯೂಸ್ ಮಾಡದೆ ಯಾವಾಗಲೂ ಸಹ ನಗು ನಗುತ್ತಾ ಕನ್ನಡದಲ್ಲಿ ಮಾತಾಡ್ತಾ ಇದ್ದಂತಹ ಫರೀನ್ ಅವರಂದರೆ ಪ್ರತಿಯೊಬ್ಬರಿಗೂ ಸಹ ತುಂಬ ಇಷ್ಟ. ಫರೀನ್ ಅವರು ಕೊನೆಯ ಜಲಯುದ್ಧದಲ್ಲಿ ಅವರು 1,00,000 ರೂಪಾಯಿಗಳನ್ನು ಪಡೆದುಕೊಳ್ಳುವ ಮೂಲಕ ಅವರು ಒಂದು ಭರ್ಜರಿಯಾದ ಗೆಲುವನ್ನು ಸಹ ಸಾಧಿಸ್ತಾರೆ. ಇದು ಫಿನಾಲೆಗೆ ತುಂಬಾ ಯೂಸ್ಫುಲ್ ಕೂಡ ಆಗಿರುತ್ತೆ. ಆದರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂಥವರು 3-4 ವಾರ ಟಾಸ್ಕ್ ಆಡಿರಲಿಲ್ಲ ಮತ್ತು 4-5 ವಾರ ಮಧ್ಯ ಅವರು ತುಂಬಾ ಕಳಪೆ ಮಟ್ಟದಲ್ಲಿ ಅವರು ಪ್ರದರ್ಶನವನ್ನು ನೀಡ್ತಾ ಇದ್ರು. ಮತ್ತು ತದನಂತರ 4-5 ವಾರಗಳು ಆದ ನಂತರದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಕೊಂಡು ಬಂದರು. ಫಿನಾಲೆ ವೀಕಲ್ಲಿ ತುಂಬಾ ಭರ್ಜರಿ ಪ್ರದರ್ಶನವನ್ನು ಮೂಡಿಸುವುದರ ಮೂಲಕ ಟಾಪ್ 1 ಫೈನಲಿಸ್ಟ್ ಆಗಿ ಅವರು ಸೆಲೆಕ್ಟ್ ಕೂಡ ಆದರು. ಹಾಗಾದರೆ ಇವರಿಗೆ ಫರೀನ್ ಅವರಿಗೆ ಹಳ್ಳಿ ಪವರ್ ತಂಡದ ಮೂಲಕ ಏನೇನು ಲಭಿಸಿದೆ ಅಂದರೆ ಇವ್ರಿಗೂ ಕೂಡ ಒಂದು ಶೀಲ್ಡನ್ನು ಕೊಟ್ಟು ಗೌರವಿಸಲಾಗಿದೆ. ಅದೇ ರೀತಿ ಜಲಯುದ್ಧದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಂತಹ ಫರೀನ್ ಅವರಿಗೆ 1,00,000 ರೂಪಾಯಿಗಳ ದುಡ್ಡನ್ನು ಸಹ ಇವರಿಗೆ ನೀಡಲಾಯಿತು. ಇವರು 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ರು. ಆದರೆ ಮಧ್ಯೆ ಇವರಿಗೆ 4-5 ಗ್ಯಾಪ್ ಆಗಿತ್ತು, 4-5 ವಾರಗಳು. ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದರಿಂದ ಅಷ್ಟೊಂದು ಟಾಸ್ಕನ್ನು ಆಡೋದಕ್ಕಾಗಿರಲಿಲ್ಲ. ಇವರು 3ನೇ ಸ್ಥಾನಕ್ಕೆ ಸೆಲೆಕ್ಟ್ ಆಗದೇ ಇದ್ದರೂ ಸಹ ಟಾಪ್ 5ಗೆ ಸೆಲೆಕ್ಟ್ ಆಗಿರ್ತಾರೆ. 4ನೇ ಸ್ಥಾನವನ್ನು ಈ ಫರೀನ್ ಅವರು ಪಡೆದಿದ್ದಾರೆ. ಇವ್ರಿಗೂ ಸಹ ಹಳ್ಳಿ ಪವರ್ ಟೀಮ್ ಕಡೆಯಿಂದ ಹಣವನ್ನು ಸಹ ಇವ್ರಿಗೂ ಸಹ ನೀಡಿದ್ದಾರೆ. 2,00,000 ರೂಪಾಯಿಗಳನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭಿಸಿದೆ ಅಂತ ಹೇಳ್ಬೋದು. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದಂತಹ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.